ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು ಅಂತ ಪ್ರತಿ ಬಾರಿಯೂ ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಮೊದಲಿಗೆ ಒಂದು ಲೈಕ್ ಕೊಡಿ. ಕಾರಣ ಇಷ್ಟೇ, ಈ ಲೈಕ್ ಇದೆಯಲ್ಲ, ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಬಂದಂತಾಗುತ್ತೆ. ನನ್ನ ಭಾವ ತುಂಬಿದ ಪದಗಳು ನಿಮ್ಮ ಮನಸ್ಸಿಗೆ ತಲುಪಿದಾಗ ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಶಕ್ತಿ ಬಂದಂತಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಕಮೆಂಟನ್ನು ನೋಡಿದಾಗ ಮನಸ್ಸು ತುಂಬಿ ಬಂತು. ರಾತ್ರಿ ಮಲಗುವ ಮುಂಚೆ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತೀವಿ. ಮನಸ್ಸಿಗೆ ದುಃಖ ಆದಾಗ ನಿಮ್ಮ ಮಾತುಗಳನ್ನು ಕೇಳ್ತೀವಿ. ಜೀವನನೇ ಮುಗೀತು ಹೋಯಿತು ಅಂದಾಗ ನಿಮ್ಮ ಮಾತುಗಳಿಂದ ನಾನು ಬದಲಾದೆ ಅಂದಾಗ ನನಗೇನೋ ಒಂದು ರೀತಿ ಆತ್ಮತೃಪ್ತಿ. ನಮ್ಮ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ನಿಮ್ಮೆಲ್ಲರ ಮನಸ್ಸಲ್ಲಿ ಇರುವಂಥ ಆಲೋಚನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾರೆ, ನಾನೇನು ತಪ್ಪು ಮಾಡಿಲ್ಲ, ಜನ ನನ್ನನ್ನು ನಿರ್ಲಕ್ಷಿಸ್ತಿದ್ದಾರೆ, ನಾನು ಅವರಿಗೇನೂ ಮಾಡಿಲ್ಲ. ಇದೆಲ್ಲದಕ್ಕೂ ಉತ್ತರ ನಿಮ್ಮ ಸಾಧನೆ, ನಿಮ್ಮ ಕೆಲಸ, ನೀವು ಮಾಡುವಂಥ ಕಾರ್ಯ. ಒಂದು ಮಾತು ನೆನಪಿಟ್ಕೊಳ್ಳಿ, ಬೇರೆಯವರಿಗೆ ಬೈಯುವ ಮುನ್ನ ತಿಳಿದುಕೊಳ್ಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ಮುಂಚೆ ಯೋಚಿಸಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವ ಮುನ್ನ ಯೋಚಿಸಬೇಕು ನಾಳೆ ನಮ್ಮ ಜೀವನ ಏನಾಗುವುದೆಂದು. ಬೇರೆಯವರ ಬಗ್ಗೆ ಕೆಟ್ಟ ಆರೋಪ ಮಾಡುವ ಮುಂಚೆ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು. ಒಂದು ಮಾತು ಹೇಳ್ತೀನಿ ಕೇಳಿ, ನಮಗೆ ನಾವೇ ಬುದ್ಧಿವಂತರು, ನಮಗೆ ನಾವೇ ಶಕ್ತಿವಂತರು ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ಇಲ್ಲಿ ಭಗವಂತ ಎಲ್ಲರಿಗೂ ಕೂಡ ಬುದ್ಧಿಶಕ್ತಿಯನ್ನು ಕೊಟ್ಟೇ ಕಳಿಸ್ತಾನೆ. ಯಾರ ಬಗ್ಗೆಯೂ ಕೂಡ ಮಾತಾಡಬಾರ್ದು. ನಾವು ಯಾರ ಜೀವನದ ಬಗ್ಗೆಯೂ ನಾವು ಕೈ ತೋರಿಸಿ ಮಾತಾಡಬಾರ್ದು. ತೋರದಿರು ಪರರ ಕಡೆ ಬೆರಳು ಮಾಡಿ, 4 ಬೆರಳು ನಗುತ್ತಿವೆ ನಿನ್ನ ನೋಡಿ ಅಂತ. ಇಲ್ಲಿ ಯಾರ ಜೀವನದ ಬಗ್ಗೆ ಮಾತಾಡುವಂಥ ಅಧಿಕಾರ ನಮಗಿಲ್ಲ. ಸಾಧ್ಯವಾದರೆ ಆ ವ್ಯಕ್ತಿಗೆ ಒಂದೊಳ್ಳೆಯ ಸಾಂತ್ವನದ ಮಾತುಗಳನ್ನಾಡೋಣ. ನಾನು ಹೇಳ್ತಾ ಇರ್ತೀನಿ, ಮಾತಾಡಿದರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ನಾವಾಡುವಂಥ ಮಾತುಗಳು ಒಂದಿಷ್ಟು ಸಂಬಂಧಗಳನ್ನು ಒಂದು ಮಾಡುತ್ತರ ಇರಬೇಕೇ ಹೊರತು ಆ ಸಂಬಂಧವನ್ನು ಮುರಿಯುವ ಥರ ಅಲ್ಲ. ಈ ನಾಲಿಗೆಯನ್ನು ಆಯುಧ ಇದೆಯಲ್ಲ, ಈ ನಾಲಿಗೆಗೆ ಒಂದಿಷ್ಟು ಹೃದಯಗಳನ್ನು ಒಂದು ಮಾಡಲಿಕ್ಕೆ ಗೊತ್ತಿದೆ. ಹಾಗೆ ಒಂದಿಷ್ಟು ಸಂಸಾರಗಳನ್ನು ಅಥವಾ ಒಂದಿಷ್ಟು ಕುಟುಂಬಗಳನ್ನು ಹಾಳು ಮಾಡುವಂಥ ನಾಲಿಗೆ ಇದು. ಅದನ್ನು ಒಳ್ಳೆಯದಕ್ಕೆ ಬಳಸ್ತಿರೋ ಅಥವಾ ಕೆಟ್ಟದಕ್ಕೆ ಬಳಸ್ತಿರೋ ತಮ್ಗಳು ಬಿಟ್ಟಿದ್ದು. ಎಲ್ಲರ ಬಗ್ಗೆಯೂ ಕೂಡ ಒಳ್ಳೆಯದನ್ನು ಹಾರೈಸೋಣ. ತುಂಬ ಜನ ಕೇಳ್ತಾ ಇದ್ರು, ಹಿಂದಿನ ವಿಡಿಯೋದಲ್ಲಿ ಒಂದು ಕಮೆಂಟನ್ನು ನಾನು ಇಲ್ಲಿ ವಿಡಿಯೋಸ್ ಮೂಲಕ ಉತ್ತರ ಕೊಡ್ತಾ ಇದ್ದೇನೆ. ನಮ್ಮನ್ನು ನಿರ್ಲಕ್ಷಿಸುವವ್ರ ಬಗ್ಗೆ ನೀವೇನು ಮಾಡ್ತೀರಾ ಅಂತ, ನೀವೇನು ಹೇಳ್ತೀರಾ ಮಾತುಗಳ ಮೂಲಕ ಅಂತ. ಒಂದಂತೂ ಸತ್ಯ, ಜೀವನದಲ್ಲಿ ನಮ್ಮನ್ನು ಯಾರೇ ನಿರ್ಲಕ್ಷಿಸಿದ್ರೂ ಕೂಡ ನಾವೇನಂತ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿದ್ರೆ ಸಾಕು, ನಾವೇನಂತ ಭಗವಂತನಿಗೆ ಗೊತ್ತಿದ್ರೆ ಸಾಕು. ಇಲ್ಲಿ ಯಾರನ್ನು ಮೆಚ್ಚಿಸುವಂಥ ಹುಚ್ಚು ಸಾಹಸ ಬೇಡ. ಒಂದಂತೂ ಸತ್ಯ, ನೀವು 1000 ಒಳ್ಳೆ ಕೆಲಸಗಳನ್ನು ಮಾಡಿ, ಜನ ನಿಮ್ಮ ಬಗ್ಗೆ ಮಾತಾಡೋದು ಆಡೇ ಆಡ್ತಾರೆ. ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಜೀವನದ ಕೀಲಿಕೈ ನಿಮ್ಮ ಹತ್ರ ಇದೆ. ಆ ಕೀಲಿಕೈಯನ್ನು ಬಳಸ್ಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿ ಬಳಸ್ಕೊಳ್ಳಿ. ಯಾರೋ ಇನ್ನೊಬ್ರು ಮಾತಾಡ್ತಾರಂತ ನಮ್ಮ ಜೀವನವನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಜೀವನದ ಬಗ್ಗೆ ನಮಗೆ ಗೊತ್ತಿರುವಾಗ ಬೇರೆಯವರು ಕೊಡುವಂಥ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊತೀನಿ. ನಿಮ್ಮನ್ನು ಯಾರೇ ನಿರ್ಲಕ್ಷಿಸಿದ್ರು ಕೂಡ ಒಂದು ಮಾತು ನೇರವಾಗಿ ಹೇಳ್ತೀನಿ. ಒಂದು ಮಾತಿದೆ, ಅಲ್ಲೊಂದು ಚಿನ್ನ ಸಿಕ್ತು ಅಂತ ನಾವು ಗಡಿಬಿಡಿಯಲ್ಲಿ ನಮ್ಮ ಕೈಯಲ್ಲಿರೋದನ್ನು ಎಸೆದ್ಬಿಟ್ಟು ಆ ಚಿನ್ನವನ್ನು ತೆಗೆದುಕೊಂಡು ಹೋಗ್ತೀವಿ. ಆದರೆ ನಮಗೆ ಗೊತ್ತಿರಲ್ಲ ನಮ್ಮ ಕೈಯಲ್ಲಿರೋದೇ ವಜ್ರ ಅಂತ. ಕಲ್ಲನ್ನು ಎತ್ತುವ ಬರದಲ್ಲಿ ಕೈಯಲ್ಲಿರುವಂಥ ವಜ್ರವನ್ನು ಕಳೆದುಕೊಳ್ತಾರೆ ಒಂದಿಷ್ಟು ಜನ. ಆದರೂ ಸತ್ಯ, ಎಷ್ಟೋ ಸಲ ನಾವು ಯೋಚಿಸ್ತೀವಿ, ಯಾಕೆ ಆ ವ್ಯಕ್ತಿ ನನ್ನ ಜೀವನದಿಂದ ದೂರ ಆಗ್ಬಿಟ್ಟ, ಯಾಕೆ ಆ ವ್ಯಕ್ತಿಗೆ ನನ್ನ ಜೀವನದಲ್ಲಿ ಸ್ಥಾನವಿಲ್ವಂತ. ಭಗವಂತನಿಗೆ ನಾವು ದೂರ್ತೀವಿ,
ಎಂತಹ ಒಳ್ಳೆ ವ್ಯಕ್ತಿಯನ್ನು ನನ್ನ ಜೀವನದಿಂದ ತೆಗೆದುಬಿಟ್ಟಿ ಅಂತ. ಆದರೆ ಒಂದೊಂದು ಸತ್ಯ, ನಮ್ಮ ಕಣ್ಣಿಗೆ ಕಾಣದಿರುವಂತಹ ಕೆಲವು ಸತ್ಯ ಘಟನೆಗಳು ಆ ಭಗವಂತನಿಗೆ ಕಾಣಿಸ್ತಿರ್ತದೆ. ಯಾವುದೇ ವ್ಯಕ್ತಿಯನ್ನು ನಮ್ಮ ಲೈಫ್ನಿಂದ, ನಮ್ಮ ಜೀವನದಿಂದ ದೂರ ಮಾಡೋ ಮುಂಚೆ ಯೋಚಿಸಿ ಅದರಲ್ಲಿ ಯಾವುದೇ ರೀತಿಯ ಒಳ್ಳೇದಿದೆ ಅಂತ. ಭಗವಂತನಿಗೆ ಗೊತ್ತಿದೆ. ಭಗವಂತ ಇಲ್ಲಿ ಯಾರನ್ನು ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಈ ಸುಂದರವಾದಂಥ ಕಪ್ಪು ಬಿಳುಪಿನ ಕಣ್ಣಿನಲ್ಲಿ ನಾವು ಸುಂದರವಾದಂಥ ಪ್ರಪಂಚವನ್ನು ನೋಡ್ತೇವೆ. ಇಲ್ಲಿ ಎಷ್ಟು ಜನ ಮುಖವಾಡಗಳಿದ್ದಾರೋ, ನಾನು ಒಳ್ಳೆಯವನು ಅಂತ ಎಷ್ಟು ಜನ ಮುಖಗಳನ್ನು ಹೊತ್ತಿದ್ದಾರೋ, ಆ ಮುಖವಾಡಗಳನ್ನು ಕಳಚೋದು ಭಗವಂತ. ಇಲ್ಲಿ ಯಾರ ಕಣ್ಣು ಬೇಕಾದರೂ ತಪ್ಪಿಸಿಕೊಂಡು ಬದುಕಬಹುದು. ಆದರೆ ಭಗವಂತ ಮೇಲಿರುವಂಥ ಕರ್ಮದ ಕಣ್ಣನ್ನು ತಪ್ಪಿಸ್ಕೊಂಡು ಬದುಕೋಕ್ಕಾಗೋದಿಲ್ಲ. ನಾನು ಒಳ್ಳೆ ಕೆಲಸ ಮಾಡಲಿ, ಕೆಟ್ಟ ಕೆಲಸ ಮಾಡಲಿ, ಕರ್ಮಕ್ಕೆ ಅದರ ವಿಳಾಸ ಗೊತ್ತಿದೆ. ಯಾರ ಜೀವನದ ಬಗ್ಗೆಯೂ ಮೂಗು ತೋರಿಸುವಂಥ ಅಧಿಕಾರ ನಮಗಿಲ್ಲ. ಈ ಜೀವನ ಅನ್ನೋದು ಅದ್ಭುತವಾದಂಥ ಸೃಷ್ಟಿ, ಅದ್ಭುತವಾದಂಥ ಜೀವನ ಇದು. ಈ ಜೀವನದಲ್ಲಿ 4 ಜನರಿಗೆ ಒಳ್ಳೆಯದನ್ನು ಬಯಸೋಣ. ಒಂದಿಷ್ಟು ಹೃದಯಗಳಿಗೆ ಸಾಂತ್ವನದ ಮಾತುಗಳನ್ನಾಡೋಣ. ನೊಂದವರ ಬಾಳಿಗೆ ಬೆಳಕಾಗೋಣ. ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಮ್ಮ ಜೀವನವನ್ನ ಅಥವಾ ನಮ್ಮ ಏಕಾಗ್ರತೆಯನ್ನ ಆ ಕಡೆ ಹಾಯಿಸಿದ್ರೆ ಈ ಬದುಕಿಗೆ, ಈ ಸುಂದರವಾದಂಥ ಬದುಕಿಗೆ ಏನರ್ಥ ಬಂತು ಬಂಧುಗಳೇ? ಯಾರೋ ನಮ್ಮ ಬಗ್ಗೆ ಮಾತಾಡ್ತಿದ್ದಾರಂತ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರೇನಾದ್ರೂ ಬಂದು ನಮ್ಮ ಜೀವನವನ್ನು ಸರಿ ಮಾಡ್ತಾರಾ? ಈ ಜೀವನ ಮುಗೀತು, ನಾನು ಬದುಕಲ್ಲ, ಈ ಜೀವನದಲ್ಲಿ ಬದುಕೋಕೇನಿದೆ ಅಂತ ಹೇಳ್ತೀರಲ್ಲ, ಅದೆಷ್ಟೋ ಸಲ ಯೋಚನೆ ಮಾಡಿ. ನಾನು ಮೊನ್ನೆ ಅಷ್ಟೇ ಒಂದು ಸಾಲುಗಳನ್ನು ನಿಮ್ಮ ಮುಂದೆ ಹೇಳಿದ್ದೆ. ಕಾಲಿಗೆ ಬೂಟುಗಳಿಲ್ಲ ಅಂತ ನಾನು ಅಳ್ತಿದ್ದೆ. ಆದರೆ ಕಾಲೇ ಇಲ್ಲದ ವ್ಯಕ್ತಿಯನ್ನು ಕಂಡಾಗ ನನಗನ್ಸಿತು, ಭಗವಂತ ನನಗಿಷ್ಟ ಆದ್ರೂ ಕೊಟ್ಟಿದ್ದಾನಲ್ಲ, ಭಗವಂತ ನನಗೆ ಈ ಸುಂದರವಾದಂಥ ಜೀವನ ಕೊಟ್ಟಿದ್ದಾನಲ್ಲ, ಕೈಕಾಲುಗಳನ್ನು ಕೊಟ್ಟಿದ್ದಾನಲ್ಲ. ಈ ಸುಂದರವಾದಂಥ ಜೀವನದಲ್ಲಿ ನಾನು ನನ್ನತನವನ್ನು ರೂಪಿಸ್ಕೊಳ್ಬೇಕು. ನಾನೇನಂತ ಈ ಜಗತ್ತಿಗೆ ನಾನು ಸಮರ್ಥಿಸಿಕೊಳ್ಬೇಕು ಅಷ್ಟೇ ಬಂಧುಗಳೇ. ಈ ಭೂಮಿಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ, ಅಥವಾ ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳಿದ್ರೆ ಯಾವುದೂ ಕೂಡ ಆಗಲ್ಲ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಿ. ತಪ್ಪಾದ್ರೆ ಅಥವಾ ಸೋತ್ರೆ ಒಂದು ಪಾಠ ಕಲಿಬಹುದು, ಗೆದ್ರೆ ನಾವು ಇನ್ನೊಬ್ಬರಿಗೆ ಒಂದಿಷ್ಟು ಮಾರ್ಗದರ್ಶನ ನೀಡ್ಬೋದು. ಅದಕ್ಕೆ ಹೇಳೋದು ಬಂಧುಗಳೇ, ನಾವು ಇಡುವಂಥ ಹೆಜ್ಜೆ ಇತಿಹಾಸವನ್ನು ಸೃಷ್ಟಿಸುವಂಥ ಹೆಜ್ಜೆ ಆಗಬೇಕು. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಜೀವನದ ಕೀಲಿಕೈ ನಿಮ್ಮಲ್ಲೇ ಇದೆ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಈ ಬದುಕು ಅನುಭವಗಳ ಸಂತೆ. ಗಂಟೆ ಗಂಟೆಗೊಂದು ಪಾಠ, ನಿಮಿಷ ನಿಮಿಷಕ್ಕೊಂದು ಅನುಭವ. ಈ ಜೀವನ ಒಂದು ರೀತಿ ಗೋಣಿಚೀಲ ಇದ್ದಂತೆ. ಚಂದ ಬಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೇರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯವರಾಗಿ ಬದುಕೋಕ್ ಸಾಧ್ಯ ಇಲ್ಲ. ಆ ರೀತಿ ನಾವು ಎಲ್ರಿಗೂ ಕೂಡ ಒಳ್ಳೆಯವರಾಗಿ ಬದುಕಿದ್ರೆ ನಮ್ಮಷ್ಟು ಕಪಟಿ ಅಥವಾ ನಮ್ಮಷ್ಟು ನಾಟಕೀಯ ವ್ಯಕ್ತಿ ಇನ್ನೊಬ್ಬರಿಲ್ಲ. ನಾವೆಲ್ರಿಗೂ ಒಳ್ಳೆಯವರಾಗಿ ಸಾಧ್ಯನೇ ಇಲ್ಲ ಬಂಧುಗಳೇ. ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಸುಂದರವಾದಂಥ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಮ್ಮ ತಪ್ಪು ಆಲೋಚನೆ ಯಾವುದು ಗೊತ್ತಾ? ನಾವೆಲ್ಲರಿಗೂ ಕೂಡ ಒಳ್ಳೆಯವರಾಗಿ ಕಾಣಿಸ್ಬೇಕು, ನನ್ನನ್ನೆಲ್ಲರೂ ಕೂಡ ಇಷ್ಟಪಡಬೇಕು, ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ನನ್ನವರು ಅಂತ ಅಂದುಕೊಂಡವರು ನನ್ನ ಜೊತೆ ಕೊನೆ ತನಕ ಇರಬೇಕು. ಇದು ದೊಡ್ಡ ತಪ್ಪು. ಎಲ್ಲರೂ ಕೂಡ ನಮ್ಮವರಾಗೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ, ಸಾಧ್ಯನೇ ಇಲ್ಲ. ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4 ಜನರಿಗೆ ಒಳ್ಳೆಯದನ್ನು ಮಾಡಿದರೆ ಅದಕ್ಕಿಂತ ಸಂತೃಪ್ತ ಬದುಕು ಮತ್ತೊಂದಿಲ್ಲ. ಎಲ್ಲೋ ಮೊನ್ನೆ ಓದಿದಂಥ ಸಾಲು ನೆನಪಿಗೆ ಬರ್ತಿದೆ. ನಾವು ಯಾರಿಗೂ ಕೂಡ ಅತಿಯಾಗಿ ಒಳ್ಳೆಯವರಾಗಿರೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಜವಾದ ಮನುಷ್ಯನಿಗೆ ಕಷ್ಟ ಯಾವುದಂತ ಹೇಳಿದರೆ ಪರಿಸ್ಥಿತಿ. ಈ ಪರಿಸ್ಥಿತಿಗಳು ಮನುಷ್ಯನನ್ನ ಕುಗ್ಗಿಸಿ ಬಿಡ್ತದೆ. ನಾವು ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ಈ ವ್ಯಕ್ತಿ ನಮ್ಮ ಜೀವನದ ಕೊನೆ ತನಕ ಇರ್ತಾನೆ, ಈ ವ್ಯಕ್ತಿ ಜೊತೆ ನಮ್ಮ ಜೀವನದ ಎಲ್ಲ ರಹಸ್ಯಗಳನ್ನು ಹೇಳ್ಬೋದು, ನಮ್ಮ ಸಿಹಿಯಾದ ಒಡನಾಟದಲ್ಲಿ ಈತ ಇರ್ತಾನೆ, ನನ್ನ ಖುಷಿಯಾದಾಗ ಈತ ಇರ್ತಾನೆ, ನನಗೆ ದುಃಖ ಆದಾಗ ಈ ವ್ಯಕ್ತಿ ಇರ್ತಾನೆ. ಆದರೆ ಒಂದಂತೂ ಸತ್ಯ, ಅದೇ ವ್ಯಕ್ತಿ ನಿಮ್ಮ ಜೊತೆ ಜಗಳಕ್ಕೆ ನಿಂತಾಗ ಅಥವಾ ಆ ವ್ಯಕ್ತಿ ನಿಮ್ಮ ಜೊತೆ ದ್ವೇಷವನ್ನು ಕಟ್ಕೊಂಡಾಗ ಯಾರನ್ನ ನಾವು ನಮ್ಮವರಂತ ಅಂದ್ಕೊಂಡಿರ್ತೀವಿ ನೋಡಿ,
ಅದೇ ವ್ಯಕ್ತಿಗಳು ಇಷ್ಟು ದಿನ ತಿನ್ನಿಸಿದಂಥ ತುತ್ತಿದೆಯಲ್ಲ, ಪ್ರತಿ ತುತ್ತಿನ ಅಗುಳನ್ನ ಲೆಕ್ಕ ಮಾಡಿ ಹೇಳ್ತಾರೆ, ನಿನಗಿಷ್ಟು ತಿನ್ನಿಸಿದ್ದೇನೆ ನಾನು, ನಿನಗಿಷ್ಟು ಖರ್ಚು ಮಾಡಿದ್ದೀನಿ. ಬಿಡಿ ಐಷಾರಾಮಿ ಜೀವನಗಳು, ಮೋಜು ಮಸ್ತಿ ಅದು ಬೇರೆ. ತಿನ್ನಿಸಿದಂಥ ತುತ್ತು ಇದೆಯಲ್ಲ, ಆ ತುತ್ತನ್ನು ಲೆಕ್ಕ ಇಟ್ಟು ಹೇಳ್ತಾರೆ ಅಂತ ಪ್ರಪಂಚ ಸ್ವಾಮಿ ಇದು. ನಾನು ಹೇಳೋದಿಷ್ಟೇ, ಯಾರಿಗೂ ಕೂಡ ನಾವು ಅತಿಯಾಗಿ ಒಳ್ಳೆಯವರಾಗಬೇಕಾಗಿಲ್ಲ. ಅತಿಯಾದರೆ ಅತಿಯಾಗಿ ನೋಯಿಸ್ತದೆ. ತುಟಿಗೆ ತುಪ್ಪ ಸವರಿ ತುತ್ತಿಗೆ ವಿಷ ಬೆರೆಸುವಂಥ ಜಗತ್ತು ಇದು. ನಾನು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ನಮ್ಮ ಮಾತುಗಳು ಎಲ್ರಿಗೂ ಮಾದರಿ ಆಗಬೇಕು. ನಾವು ನಡೆದುಕೊಂಡು ಬರುವಂಥ ರೀತಿಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಬೇಕು. ನಿಜವಾಗಿ ಹೇಳ್ತೀನಿ, ನಮ್ಮ ಮನೆಯ ಮಕ್ಕಳನ್ನು ಹಾಳು ಮಾಡ್ತಿರೋದು ಯಾರು ಕೇಳಿದರೆ ನಾವುಗಳೇ. ನೋಡಿ, ನನ್ನ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಿಗೆ ನಿಜವಾದ ಕಷ್ಟ ಏನಂತ ನಾವು ಹೇಳಿಕೊಡ್ತಾ ಇಲ್ಲ. ಮಗ ಅಥವಾ ಮಗಳು ಹಠ ಮಾಡ್ತಿದ್ದಾರೆ ಅಂದ ಕೂಡಲೇ ಮೊಬೈಲನ್ನು ತೆಗೆಸ್ಕೊಟ್ಬಿಡ್ತೇವೆ. ನೀ ಚೆನ್ನಾಗಿರಪ್ಪ, ನೀನು ಅಳಬೇಡ. ಆ ಮೊಬೈಲ್ನ ಬದಲು ನಾನು ಹೇಳ್ತಾ ಇರ್ತೀನಿ, ಪುಸ್ತಕಗಳನ್ನು ಕೊಡಿ. ಪುಸ್ತಕದ ಜ್ಞಾನ ತುಂಬಿದಷ್ಟು, ಪುಸ್ತಕದ ಜ್ಞಾನ ಹೊತ್ತಷ್ಟು ನಮ್ಮ ಜ್ಞಾನ ಭಂಡಾರಗಳು ಅದ್ಭುತವಾಗ್ತದೆ ಬಂಧುಗಳೇ, ಅದ್ಭುತ. ಯಾಕೋ ಗೊತ್ತಿಲ್ಲ, ಈ ಪ್ರಪಂಚನೇ ಬದಲಾಗ್ತಿದೆಯೋ ಇಲ್ಲ ನಾವುಗಳು ಬದುಕುವ ರೀತಿ ಬದಲಾಗ್ತಿದೆಯೋ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡಿ, ನನ್ನ ವೀಡಿಯೋಸ್ಗಳನ್ನು ನೋಡುವಂಥ ಹಿರಿಯವರಿದ್ದೀರಾ, ಹಿರಿಯವರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ವಯಸ್ಸಿನಲ್ಲಿ ಮೊಬೈಲನ್ನು ಎಷ್ಟು ಯೂಸ್ ಮಾಡಿದ್ರಿ? ನಿಮಗೆ ದುಃಖ ಆದಾಗ ಮೊಬೈಲನ್ನು ಇಟ್ಕೊಳ್ತಿದ್ರಾ? ನಿಮಗೆ ಕಷ್ಟ ಬಂತು ಅಂದಾಗ ಅಥವಾ ನಿಮಗೆ ಬೇಸರ ಆಯಿತು ಅಂದ್ಕೊಳ್ಳೆ ಮೊಬೈಲ್ ಕೈಗೆ ಕೊಡ್ತಿದ್ರಾ? ಇಲ್ಲ ತಾನೆ? ಹಾಗಾದರೆ ನಿಮ್ಮ ಮಕ್ಕಳಿಗೆ ನೀವು ಬೆಳೆದು ಬಂದಂಥ ಹಾದಿಯನ್ನು ಯಾಕೆ ತಿಳಿಸ್ತಿಲ್ಲ? ನಿಮ್ಮ ಮಕ್ಕಳಿಗೂ ಕೂಡ ಮಗು ಅತ್ತಾಗ ಅಥವಾ ನಿಮ್ಮ ಮಕ್ಕಳು ಅತ್ತಾಗ ಅಥವಾ ನಿಮ್ಮ ಮಕ್ಕಳು ಬೇಸರ ಮಾಡಿಕೊಂಡಾಗ ಕೈಗೆ ಮೊಬೈಲನ್ನು ಯಾಕೆ ಕೊಡ್ತೀರಾ? ಅದೇ ಕೈಗೆ ಪುಸ್ತಕಗಳನ್ನು ಕೊಡ್ಬೋದು ತಾನೆ? ನಾನು ಹೇಳೋಷ್ಟು ದೊಡ್ಡವನಲ್ಲ, ಇದೊಂದು ಕಿವಿ ಮಾತು ಅಷ್ಟೇ. ಒಂದೊಂದು ಸತ್ಯ, ನಮ್ಮ ಮಕ್ಕಳನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ಬಹುಶಃ ಈ ಮಾತುಗಳನ್ನು ಹೇಳಿದ ಕೂಡಲೇ ಒಂದಿಷ್ಟು ಜನರಿಗೆ ಬೇಸರ ಆಗುತ್ತೆ. ನಿಜ, ನನಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ನ್ಯೂಸ್ಗಳನ್ನು ನೋಡಿದಾಗ ದುಃಖ ಬರುತ್ತೆ. ಸ್ವಂತ ತಂದೆ ತಾಯಿಯನ್ನೇ, ಸ್ವಂತ ಒಡ ಹುಟ್ಟಿದವರನ್ನೇ ಜೀವ ತೆಗೆಯುವಂಥ ಮಕ್ಕಳು ಇದ್ದಾರಲ್ಲ ಸ್ವಾಮಿ, ನನಗರ್ಥ ಆಗಲ್ಲ. ಸಮಾಜ ಎತ್ತ ಸಾಗ್ತಿದೆ, ಸಮಾಜ ಏನ್ ಸಂದೇಶ ಕೊಡ್ತಿದೆ? ಹೊತ್ತು ಹೆತ್ತು ತನ್ನ ಮಗ ತನ್ನ ಜೊತೆಗಿರ್ತಾನೆ ಅಂತ ತಿಳ್ಕೊಂಡಿರ್ತಾರೆ, ಅಥವಾ ತನ್ನ ಮಗಳು ನನ್ನ ಜೀವನದ ಕೊನೆ ತನಕ ಜೊತೆಗಿರ್ತಾರೆ ಅಂತ ಅಂದ್ಕೊಂಡಿದ್ದಾಗ ಅದೇ ಮಕ್ಕಳು ಹೆತ್ತ ತಂದೆ ತಾಯಿಯ ಜೀವ ತೆಗೆಯುವಷ್ಟು ಕಟುಕರಾಗಿದ್ದಾರಂದ್ರೆ ಸಮಾಜ ಎತ್ತ ಸಾಗ್ತಿದೆ. ಮೊಬೈಲ್ ಕೊಡ್ಲಿಲ್ಲ ಅಂತ ಮೊನ್ನೆಷ್ಟೇ ಒಂದು ವಿಡಿಯೋಸಲ್ಲಿ ಹೇಳಿದೆ ನಾನು, ಮೊಬೈಲ್ ಕೊಡ್ಲಿಲ್ಲ ಅಂತ ಹೆತ್ತವರನ್ನೇ ಒಡ ಹುಟ್ಟಿದವರನ್ನೇ ಜೀವ ತೆಗೆಯುವಷ್ಟು ಕಟುಕರಾಗ್ಬಿಟ್ಟಿದೆಯಾ ಚಿಕ್ಕ ಮಕ್ಕಳು ಸ್ವಾಮಿ. ನಾನು ಅದಕ್ಕೆ ಹೇಳೋದು, ಅತಿಯಾದರೆ ಅತಿವಿನೇಂ ಧೂರ್ತ ಲಕ್ಷಣವನ್ನು ಮಾತಿದೆ. ಯಾವುದರೂ ಕೂಡ ಅತಿ ಆಗಬಾರ್ದು. ಇದೊಂದು ಚಿಕ್ಕದೊಂದು ಸಂದೇಶ, ದಯವಿಟ್ಟು ನನ್ನ ಮಾತುಗಳೇ ಅಷ್ಟೇ. ಒಂದೊಂದು ಸತ್ಯ ನಿಮ್ಮ ಹತ್ರ ನಾನು ದಯವಿಟ್ಟು ಅಂತ ಕೇಳ್ಕೊಳ್ತೀನಿ. ಕಾರಣ ಇಷ್ಟೇ, ನನ್ನ ಈ ಮಾತುಗಳಿಂದ ಒಂದಿಷ್ಟು ಜನ ಬದಲಾಗ್ತಾರೆ ಅನ್ನೋದಾದರೆ ಇಂತಹ ದಯವಿಟ್ಟು ಒಂದಲ್ಲ 100 ಬಾರಿ ಕೇಳ್ತೀನಿ. ಕಾರಣ ಇಷ್ಟೇ, ಸಮಾಜ ಬದಲಾಗಬೇಕು. ಎಲ್ಲ ಜನರನ್ನ ಬದಲಾಯಿಸ್ತೀನಿ ಅನ್ನೋಷ್ಟು ನಾನು ಅಷ್ಟು ಬುದ್ಧಿವಂತನಲ್ಲ. ಆದರೆ ನನ್ನ ಮಾತುಗಳನ್ನು ಯಾರು ಕೇಳ್ತಾರೆ ಅವರಿಗೆ ಈ ಮಾತಿನ ಸಂಜೀವಿನಿ ಆಗ್ತೀನಿ. ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಇದು ನನ್ನ ಕರ್ತವ್ಯ, ಭಗವಂತ ಕೊಟ್ಟಂಥ ವರ. ಆ ವರವನ್ನು ಅದ್ಭುತವಾಗಿ ಬಳಸ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮೊನ್ನೆಷ್ಟೇ ಹೇಳಿದ್ದೀನಿ ವಿಡಿಯೋದಲ್ಲಿ, ನನ್ನ ಧ್ವನಿ ಚೆನ್ನಾಗಿದೆಯೋ ಅಥವಾ ನನ್ನ ಮುಖ ಚೆನ್ನಾಗಿದೆಯೋ ನನಗೆ ಬೇಕಾಗಿಲ್ಲ, ನನಗದು ಬೇಕಾಗಿಲ್ಲ. ಬಟ್ ನಾನು ಹೇಳುವಂಥ ಮಾತುಗಳಿಂದ ನೀವೆಲ್ಲ ಬದಲಾಗ್ತಿದ್ದೀರಲ್ಲ, ಅಥವಾ ನಾನು ಹೇಳುವ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆಯಲ್ಲ, ನನಗಷ್ಟೇ ಸಾಕು ಬಂಧುಗಳೇ. ಇಂತಹ ಒಂದಲ್ಲ, ಇಂತಹ 1000 ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ. 0 ಸಬ್ಸ್ಕ್ರೈಬರಿಂದ ಏನು ಸ್ಫೂರ್ತಿದಾಯಕ ಮಾತುಗಳನ್ನು ಪ್ರಾರಂಭಿಸಿದವು ನಾನು.
ಇಂದು ಲಕ್ಷಾಂತರ ಹೃದಯಗಳು ನನ್ನ ಜೊತೆಗಿದ್ದಾರೆ. ಆ ಹೃದಯಗಳಿಗೆ ಸಾಂತ್ವನದ ಮಾತುಗಳನ್ನಾಡಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಕಮೆಂಟ್ಗಳನ್ನು ನೋಡಿದಾಗ ನಾನು ಈಗಲೂ ಹೇಳ್ತೀನಿ, ಮನಸ್ಸು ತುಂಬಿ ಬರುತ್ತೆ ಬಂಧುಗಳೇ. ಕಾರಣ ಇಷ್ಟೇ, ನನ್ನ ಮಾತುಗಳಿಂದ ನೀವು ಬದಲಾಗ್ತಿದ್ದೀರಲ್ಲ. ಅರೆ, ಈ ಮಾತುಗಳಲ್ಲಿ ಏನೋ ಶಕ್ತಿ ಇದೆಯಲ್ಲ, ಸಾಕಲ್ವಾ? ಈ ಜೀವನ ಸಾಕಲ್ವ? ಇಷ್ಟು ಸಾಧಿಸಿದ್ದು ಸಾಸಿವೆಷ್ಟು, ಸಾಧಿಸಬೇಕಾದದ್ದು ಸಾಗರದಷ್ಟು ಅನ್ನೋ ಮಾತಿದೆ. ಆ್ಯಂಡ್ ಒಂದೊಂದು ಸತ್ಯ, ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಕಾರಣ ಇಷ್ಟೇ, ನಿಮ್ಮ ಕಮೆಂಟ್ಗಳನ್ನು ನೋಡಿದಾಗ ನನಗೆ ಇನ್ನಷ್ಟು ಸ್ಫೂರ್ತಿ ಆಗ್ತದೆ. ಅಥವಾ ನಿಮ್ಮ ಜೀವನದ ಕಥೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ನನ್ನ ಮಾತುಗಳಿಂದ ನೀವು ಹೇಗೆ ಬದಲಾದ್ರಿ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನೋಡ್ತೀನಿ, ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ಅವ್ರು ಖುಷಿ ಪಡ್ತಾರೆ. ಸಜ್ಜನ ಬಂಧುಗಳಿಗೆ ನಿಮ್ಮ ಕಥೆಗಳು ಅಥವಾ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ, ಆ ಸಾಂತ್ವನದ ನೆಮ್ಮದಿಯ ಕಮೆಂಟ್ಸ್ಗಳನ್ನು ಜನ ನೋಡಿದಾಗ ಖುಷಿ ಪಡ್ತಾರೆ. ಇಷ್ಟೇ ಬಂಧುಗಳೇ, ನಾನು ಹೇಳೋದಿಷ್ಟೇ. ನನ್ನ ಮಾತುಗಳು, ನಾವು ಆಡುವಂಥ ಮಾತುಗಳು ಎಲ್ರಿಗೂ ಒಳ್ಳೆ ದಾರಿಯನ್ನು ತೋರಿಸಬೇಕು. ಒಳ್ಳೆ ಮಾತುಗಳನ್ನು ಆಡಬೇಕು ಯಾವಾಗಲೂ ಕೂಡ. ನಿಮ್ಮ ಜೊತೆ ಯಾರಿದ್ದಾರೋ ಯಾರಿಲ್ವೋ ಬಿಟ್ಟುಬಿಡಿ. ನಿಮ್ಮ ಜೀವನದಲ್ಲಿ ಕೊನೆ ತನಕ ಯಾರಿರ್ತೀನಿ ಅಂದವರು ಮೋಸ ಮಾಡಿದ್ರು ಬಿಟ್ಟುಬಿಡಿ. ಜೀವನ ನಿಮಗೆ ಅದ್ಭುತವಾದ ಪಾಠ ಕಲಿಸಿದೆ ತಾನೆ. ಆ ಪಾಠಕ್ಕೆ ನೀವು ಏನಾದರೂ ಒಂದು ಅದ್ಭುತವಾದಂಥ ದಾರಿ ಕಂಡ್ಕೋಬೇಕು. ಕೊನೆ ಪಕ್ಷ ನಿಮ್ಮ ನೆಮ್ಮದಿಗೆ ಅಥವಾ ನಿಮಗೆ ಸಾಂತ್ವನದ ಮಾತುಗಳನ್ನಾಡಲಿಕ್ಕೆ ಯಾರಿಲ್ಲಂದ್ರೂ ಪರವಾಗಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ. ಮನಸ್ಸಿಗೆ ದುಃಖವಾದಾಗ, ಮನಸ್ಸು ಅತೀ ಭಾರವಾದಾಗ, ಜೀವನನೇ ಮುಗೀತು ಅಂದಾಗ, ಅಥವಾ ನಾನು ಬದುಕಲ್ಲಪ್ಪ, ನನ್ನ ಜೀವನನೇ ಸಾಕು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದಾಗ ದಯವಿಟ್ಟು ನನ್ನ ವಾಹಿನಿಯನ್ನು ನೋಡಿ, ಅಥವಾ ದಯವಿಟ್ಟು ನನ್ನ ಮಾತುಗಳನ್ನು ಕೇಳಿ. ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಾತುಗಳನ್ನು ಕೇಳಿಕೊಂಡು ಜೀವನವನ್ನು ಕಟ್ಕೊಳ್ಳಿ. ಅಷ್ಟೇ ಸ್ವಾಮಿ. ನನ್ನ ಮಾತುಗಳಿಂದ ನೀವು ಬದಲಾಗೋದಾದ್ರೆ ಹೇಳಿದ್ದೀನಿ, ಇಂತಹ ಒಂದಲ್ಲ ಇಂತಹ 1000 ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಾನು ಸಿದ್ಧ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ಎಷ್ಟು ನನಗೆ ಖುಷಿ ಆಗ್ತದೆ. ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ಅಷ್ಟೇ ಶಕ್ತಿ ಆಗ್ತದೆ. ಜೀವನ ಮುಗೀತು ಅನ್ನೋರಿಗೆ AK ಶೆಟ್ಟಿ ನಡುವರು ಮಾತುಗಳು ಶಕ್ತಿ ಆಗ್ತದೆ. ಈ ಮಾತುಗಳು ಸಂಜೀವಿನಿ ಆಗ್ತದೆ. ನನಗೆ ಹೆಮ್ಮೆ ಇದೆ, ನನಗೆ ತೃಪ್ತಿ ಇದೆ, ನನಗೆ ಆತ್ಮ ತೃಪ್ತಿ ಇದೆ. ನಾನು ಇರೋದೇ ಹೀಗೆ. ನನ್ನ ಮಾತುಗಳು ಯಾವತ್ತಿದ್ರೂ ನೇರ. ಯಾರಾದರೂ ಕಮೆಂಟ್ಗಳನ್ನು ಮಾಡಿದಾಗ ನನಗನ್ಸೋದು, ಸರ್ ನಾನು ಈ ರೀತಿ ಬದುಕ್ತಿದ್ದೆ, ನನ್ನ ಜೀವನ ಚೇಂಜ್ ಆಗುತ್ತಾ? ನನಗೆ ಗೊತ್ತಿಲ್ಲ. ಕಾರಣ ಇಷ್ಟೇ, ಕುಂತಲ್ಲೇ ಕೂತ್ಕೊಂಡಿದ್ರೆ ಜೀವನ ಹೇಗೆ ಚೇಂಜ್ ಆಗುತ್ತೆ ಸ್ವಾಮಿ? ನಿಮ್ಮ ಜೀವನ ಹೇಗೆ ಬದಲಾವಣೆ ಆಗುತ್ತೆ? ಸಾಧನೆಯನ್ನು ಶಿಖರವನ್ನು ಏರಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಹಿಂಬಾಲಿಸ್ತದೆ. ಪ್ರತಿಯೊಂದು ಯಶಸ್ಸಿಗೂ ಕಾರಣ ನಾವು ಮಾಡುವಂಥ ಕೆಲಸ. ಪ್ರಯತ್ನ ಮಾಡಿದರೆ ಎಲ್ಲವೂ ಸರ್ವಸಿದ್ಧಿ. ಪ್ರಯತ್ನವನ್ನು ಮಾಡಬೇಕು. ಎಲ್ಲಿ ತನಕ ಮಾಡಬೇಕು ಹೇಳಿ? 100 ಪ್ರಯತ್ನ ಮಾಡಿ ಅಯ್ಯೋ ನನ್ನ ಪ್ರಯತ್ನ ಹೋಯ್ತಲ್ಲ ಅಂತ, ನಾನು ಇಷ್ಟು ಹೊತ್ತು ಕಷ್ಟಪಟ್ಟಿದ್ನಲ್ಲ, ಇಷ್ಟೊಂದು ಟ್ರೈ ಮಾಡಿದ್ನಲ್ಲ, 100 ಬಾರಿ ಟ್ರೈ ಮಾಡಿದ್ರು ಕೂಡ ನನ್ನ ಜೀವನ ಹಾಳಾಗೋಯ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಯಾರಿಗೊತ್ತು 101ನೆಯ ಹೆಜ್ಜೆ ಅನ್ನೋದು, ಪ್ರಯತ್ನ ಅನ್ನೋದು ಇತಿಹಾಸವನ್ನು ಸೃಷ್ಟಿಸುವಂಥ ಪ್ರಯತ್ನವಾಗಿರ್ಬೋದು, ಅಥವಾ ಇತಿಹಾಸವನ್ನು ಸೃಷ್ಟಿ ಮಾಡಿಸುವಂಥ ಹೆಜ್ಜೆ ಆಗಿರ್ಬೋದು ಬಂಧುಗಳೇ. ಅಂತಹ ಹೆಜ್ಜೆಯನ್ನು ನೀವು ಕೂಡ ಇಡಿ ಅಂತ ಹೇಳ್ತಾ ನಾನು ಹೇಳೋದಿಷ್ಟೇ, ಭಗವಂತ ಎಲ್ಲರಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡಬೇಕು. ನಗ್ತಾ ಇರಬೇಕು ನೀವೆಲ್ಲರೂ ಕೂಡ. ನಿಮ್ಮ ಮನಸ್ಸಿಗೆ ನೋವಾದಾಗ ನನ್ನ ಮಾತುಗಳಿದೆ, ಖುಷಿ ಆಗ್ತದೆ. ಇಂತಹ ವೀಡಿಯೋಸ್ಗಳನ್ನು ಮಾಡಿದಾಗ ನನಗೆ ಹೇಳ್ತಾ ಇದ್ದೀನಲ್ಲ, ಮನಸಾರೆ ಹೇಳ್ತಾ ಇದ್ದೀನಿ. ನಾನು ಇಲ್ಲೆಲ್ಲ ಹೊರಗಡೆ ಹೋದಾಗ ಒಂದಿಷ್ಟು ಜನ ನನಗೆ ಮಾತಾಡ್ತಾರೆ. ನನಗೆ ಪರಿಚಯ ಇದ್ದವರಿರ್ಬೋದು, ನನಗೆ ಪರಿಚಯ ಇಲ್ಲದೇನೆ ಇರೋ ಒಂದಿಷ್ಟು ಜನ ಇರ್ತಾರೆ. ಬಂದಾಗ ಹೇಳೋ ಮಾತಿಷ್ಟೇ, ನಿಮ್ಮ ಮಾತುಗಳು ಅದ್ಭುತ ಸರ್. ನಿಮ್ಗೆಲ್ಲಾದರೂ ಅನುಭವ ಆಗಿದೆಯಾ? ನಿಮ್ಮ ಮಾತುಗಳನ್ನು ಕೇಳ್ತಾನೆ ಕೂತ್ಕೊಳ್ಬೇಕು ಅನಿಸುತ್ತೆ ಸರ್. ನನಗೆ ಯಾರೂ ಇಲ್ಲ ಅಂದಾಗ ನಿಮ್ಮ ಮಾತುಗಳು ನನಗೆ ಶಕ್ತಿ ಆಗುತ್ತೆ ಸರ್ ಅಂದಾಗ. ಮೊನ್ನೆ ಅಷ್ಟೇ ನಾನು ಕಳೆದ ವರ್ಷ ಅನಿಸುತ್ತೆ ಒಂದು ತಾಯಿ ಜೊತೆ ಮಾತಾಡಿದೆ. ಅದರ ವೀಡಿಯೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿದೆ. ನನಗಿಬ್ಬರು ಮಕ್ಕಳು ಸರ್. ನಿಮ್ಮ ವೀಡಿಯೋಸ್ಗಳನ್ನು ನೋಡಿದ ಮೇಲೆ ನನಗೆ 3 ಜನ ಮಕ್ಕಳು. ಆ 3ನೇಯಲ್ಲಿ ದೊಡ್ಡ ಮಗ ನೀನು. ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚುತ್ತೀನಿ. ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಆ ಮಕ್ಕಳಲ್ಲಿ ನೀವು ಕೂಡ ಒಬ್ಬರು ಅಂದಾಗ
ನನಗನ್ಸಿದ್ದು ಇಷ್ಟೇ, ಖುಷಿಯಾಯಿತು. ನನ್ನ ಮಾತುಗಳು ಜೀವನವನ್ನು ಬದಲಾಯಿಸಿದಾಗ ಒಂದು ತಾಯಿ ನೀನು ಚೆನ್ನಾಗಿರಬೇಕು, ನಿನ್ನ ಹೆಸರಿನಲ್ಲಿ ತುಪ್ಪದಿಂದ ದೀಪ ಹಚ್ಚುತ್ತೀನಿ ಅಂದಾಗ, ತುಪ್ಪದ ದೀಪ ಹತ್ತೀನಿ ಅಂದಾಗ ಮನಸ್ಸು ಒಕ್ಕಿ ಬಂತು, ಖುಷಿಯಾಯಿತು. ಮೊನ್ನೆಷ್ಟು ಕಮೆಂಟ್ನಲ್ಲೇ ನಾನು ನೋಡಿದೆ, ನಿಮ್ಮನ್ನು ಮೀಟ್ ಮಾಡಬೇಕು, ಎಲ್ಲಿ ಸಿಗ್ತೀರಾ ಸರ್, ದಯವಿಟ್ಟು ನಿಮ್ಮನ್ನು ಒಂದ್ಸಲ ಮೀಟ್ ಮಾಡಬೇಕು. ಮೊನ್ನೆನ ವಿಡಿಯೋ ಕೂಡ ಇದೆ. ನಾನು ಹೇಳೋದಿಷ್ಟೇ, ನನ್ನನ್ನು ನೀವೇನೇ ತಿಳ್ಕೊಳ್ಳಿ ಪರವಾಗಿಲ್ಲ, ನಾನು ಇರೋದು ಹೀಗೆ ಸ್ವಾಮಿ. ನನ್ನ ಹುಡ್ಕೊಂಡು ಬರುವಂಥ ಪ್ರಯತ್ನ ಮಾಡಬೇಡಿ, ನಾನಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಿಮಗೆ ಮನಸ್ಸಿಗೆ ಬೇಸರ ಆದಾಗ ಹೌದು ನನ್ನನ್ನು ನೋಡ್ಬೇಕನ್ಸುತ್ತೆ ನಿಮಗೆ, ನಿಜ. ನಾನು ವೀಡಿಯೋಸ್ಗಳನ್ನು ಅಲ್ಲೇ ಕೂತ್ಕೊಂಡು ನನಗೆ ಹಾರೈಸಿ ಖುಷಿ ಪಡಿ, ನನಗಷ್ಟೇ ಸಾಕು. ನಾನು ಹುಡ್ಕೊಂಡು ಬರುವಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಕಾರಣ ಇಷ್ಟೇ, ನನ್ನ ಮಾತುಗಳು ನಿಮಗೆ ಶಕ್ತಿ ಆಗಿದೆ ಅನ್ನೋದಾದರೆ ನಾನು ನಂಬಿರ್ತೀನಿ. ಅಲ್ಲೇ ಕೂತ್ಕೊಂಡು ಹಾರೈಸಿ, ಶುಭ ಹಾರೈಸಿ. ನಿಮ್ಮ ಕಮೆಂಟನ್ನು ನಾನು ನೋಡ್ತಾ ಇರ್ತೀನಿ. ಆಗಷ್ಟೇ ಯಾರೊಬ್ಬರು ಕಮೆಂಟ್ ಮಾಡಿದರು, ಪ್ರಕಾಶ್ ಅಂತ. ಸೂಪರ್ ಸರ್, ನೊಂದ ಮನಸ್ಸಿಗೆ ಸಂಜೀವಿನಿ ವಿಡಿಯೋ ನಿಮ್ಮದು. ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದು ಮಾಡೋಕ್ಕಾಗಿಲ್ಲ ಅಂದರು, ಬೇರೆಯವರಿಗೆ ನೋವು ಕೊಡುವ ಮಾತಾಡಬಾರ್ದು, ಸತ್ಯ ಸರ್ ಅಂತ ಹೇಳಿದ್ದಾರೆ. ನೋಡಿ, ಅವರಲ್ಲೂ ಕೂಡ ಒಂದು ಆತ್ಮಸಾಕ್ಷಿ ಹುಟ್ಕೊಳ್ತು. ನಮಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು ಅಂತ. ನೋಡಿ ಎಷ್ಟು ಜನ ಬದಲಾಗ್ತಾರೆ ಒಂದಿಷ್ಟು ಮಾತುಗಳಿಂದ. ರತ್ನಮ್ಮ ಅಂತ ಮಾತಾಡಿದ್ದಾರೆ, ಸೂಪರ್ ಸರ್, ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತ. ಇನ್ಯಾರೋ ಒಬ್ಬರು ಹೇಳಿದರು, ವಿಜಯಪುರದಿಂದ ನೋಡ್ತಿದ್ದೀನಿ ಅಂತ, ಕೇರಳದಿಂದ, ಮೈಸೂರಿಂದ, ಗದಗದಿಂದ, ರಾಯಚೂರಿಂದ, ಮೈಸೂರು. ಇನ್ನೊಬ್ಬರು ನೋಡಿ ಜ್ಯೋತಿ ಶೆಟ್ಟಿ ಅಂತ, ಹೆದರಬೇಡ ಮಗನೆ, ಬೇರೆಯವರ ನೋವನ್ನು ಕಡಿಮೆ ಮಾಡಲು ನೀನು ಪ್ರಯತ್ನಿಸಿದರೆ ನಿನ್ನ ನೋವನ್ನು ಭಗವಂತ ದೂರ ಮಾಡ್ತಾರೆ. ಯಾರು ಶೆಟ್ಟಿ ಮಾಣಿ ಅಂತ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳಿರೋದಿಷ್ಟೇ, ನೀವು ಮಾಡುವಂಥ ವೀಡಿಯೋಸ್ಗಳು ಸಕ್ಸಸ್ ಆಗುತ್ತೆ, ಒಂದು ದಿನ ಇನ್ನಷ್ಟು ಜನರಿಗೆ ರೀಚ್ ಆಗಬೇಕಂತ ನಾನು ಹಾರೈಸ್ತೀನಿ. ಕಾರಣ ಇಷ್ಟೇ, ನೀವು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದೀರಿ ಅಂತ. ಹಾಗೆ ಸೌಮ್ಯ ಅವರು, ನಾನು ಗೋವಾದಿಂದ ನೋಡ್ತಿದ್ದೀನಿ ಅಂತ. ಕಲಾ ಉದಯ್ ಅವರು, ನಿಮ್ಮ ಮಾತುಗಳು ಶಕ್ತಿ, ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ವಿಡಿಯೋವನ್ನು ಮುಕ್ತಾಯ ಮಾಡೋ ಮುಂಚೆ ವಿಡಿಯೋ ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಜೊತೆಗೊಂದು ಹೈಪ್ ಮಾಡಿ, ಅಷ್ಟೇ. ಮತ್ತೆ ಸಿಗ್ತೇನೆ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.